ಹೇಳಪ್ಪ, ಸುಮ್ಮನೆ ನಿಂತ್ಕೊಂಡಿಯಲ್ಲ, ಹೇಳ ಬಾಯ್ ಬಿಡು. ಏನಾಗಬೇಕೀಕಿ, ಯಾರೀಕಿ ಅನ್ನೋದು ಹೇಳು. ಆಕಿ ನನ್ನ ಫ್ರೆಂಡ್ ಅದಲ್ರಿ ಎತ್ತಿಯರ. ಈಗ ನಿಮ್ಗೆ ಏನು ತೊಂದರೆ ಆಗಿರೋದ್ರಿ? ಅಬ್ಬಾ ಅಬ್ಬಾ, ಬಾಯಿ ಮುಚ್ಕೊಂಡು ನಿಂತ್ಕ, ನೀನು ಬಾಯಿ ಮುಚ್ಕೊಂಡು ನಿಂತ್ಕ. ಎಲ್ಲ ಹಾಳು ಮಾಡ್ತಾರ. ನಾ ಹೇಳೋದು ಅರ್ಥ ಮಾಡ್ಕೊ. ಒಂದಿಷ್ಟು ನೀನ ಸಮಾಧಾನ ಮಾಡಿ ನಿಮ್ಮ ಅವ್ವರಿಗೆ ಕರ್ಕೊಂಡು ಹೋಗಿ ಒಳಗ ರಗಳಿ ಮಾಡ್ಬಿಡಂತ ಹೇಳು. ಹೆಂಗಪ್ಪ, ಯಾರಪ್ಪ ಫ್ರೆಂಡ್ಸ್ ನಮ್ಮ ಮನೆಗೆ ಕರ್ಕೊಂಬಂದಿಟ್ಕೊಂತಾರ? ಅದು ನಿನ್ನ ಕೋಣೆಗ ನೀನು ಹೆಂಡತಿ ಜೊತೆಗೆ ಇಟ್ಟಿಯಲ್ಲ, ಯಾಕ ಆತು ನಾ ಬಂದು ಇಷ್ಟೊತ್ತಾಗೈತಲ್ಲ, ಇಷ್ಟಕ್ಕೊಂದು ಗಂಟ್ಲ ಹರ್ಕೊಳಕತ್ತೀನಲ್ಲ, ನಿಮ್ಮವ್ವ ಎಲ್ಲ ಹೋಗ್ಯಾಳ? ಕರಿ ಇಲ್ಲಿ ಮೂವರ್ನ ಮೊದ್ಲ ನಾ ಮಾತಾಡ್ಬೇಕು. ಅತ್ತಿಯರ, ಮೊದಲು ನೀವು ಸಮಾಧಾನ ಮಾಡ್ಕೊರಿ, ಏನಾಗೈತಿ ಅಂತ ನಾ ಎಲ್ಲ ಹೇಳ್ತೀನಿ. ದೇವಿಕಾ, ನೀ ಮಾಡೋದು ಒಂದೊಂದಲ್ಲ, ನೀ ತಗೊಂಡಿರೋ ಒಂದು ರಾಂಗ್ ಸ್ಟೆಪ್ಪಿಂದ ನನಗೆ ಎಷ್ಟು ತೊಂದರೆ ಆಗತೈತಿ ಒಂಚೂರು ನೋಡಿ ಇಲ್ಲಿ. ಅದು ನಾನು ಹೇಳಿಲ್ಲ ಅವ್ರಿಗೆ. ಪ್ರಿಯಾ, ನೀ ಹೇಳಿ ನಿಮ್ಮವ್ರಿಗೆ. ಯಾಕಪ್ಪ ನನ್ನ ಮಗಳು ನೀನು ಕಣ್ಣು ಕಾಲಕ್ಕಿಸ್ತಿದ್ದಿ? ಯಾರು ಹೇಳದ್ ಬೇಕಾಗಿಲ್ಲ, ನೀವೆಲ್ಲ ನಡ್ಕೋತಿರಲ್ಲ, ಆ ನಡ್ಕೊಳ್ಳೋ ನಡವಳಿಕೆಗೂ ಎಲ್ಲಾನು ಗೊತ್ತಾಗ್ಬಿಡ್ತೈತಿ, ಏನೇನ್ ಮಾಡಾಕತ್ತೀರಿ ಏನೇನಿಲ್ಲ ಅನ್ನೋದು. ಏನ್ ನಿಮ್ಮ ಉದ್ದೇಶ ಅದನ್ನಾರ ಹೇಳ್ರಿ ಹೋಲಿ. ಅತ್ತಿಯರ, ನನ್ನ ಉದ್ದೇಶ ಏನೂ ಇಲ್ರಿ, ನಾ ಚಂದಾಗ ನೋಡ್ಕೊಳಕತ್ತೀನಿ. ನಿಮ್ಮ ಮಗಳನ್ನ ಬೇಕಾದ್ರೆ ನಿಮ್ಮ ಮಗಳ ಕೇಳ್ರಿ, ನಾ ಚಂದಾಗ ನೋಡ್ಕೊಳಕತ್ತೀನಿ. ಏನು ಉದ್ದೇಶನೂ ಇಲ್ಲ, ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ರಿ. ಅಕ್ಕರ ರೀ, ಓ ಬರ್ರಿ ಇವ್ರ ಸೈತಕ್ಕರ ಬರ್ರಿ. ನಾ ಬಂದಿನ್ರಿ, ನಾ ಬಂದು 2 ತಾಸು ಆತು. ನನ್ನ ಮಗ ಮೊನ್ನೆ ನನ್ನ ಮಗಳು ಬಿಡಕ್ಕೆ ಬಂದಿದ್ನಲ್ಲ, ಒಬ್ರು ಇತ್ತಾಗ ಬಾ ಅಂತ ಕರೀಲಿಲ್ಲ ಅಂತ. ಯಾಕ ಎದಕ್ಕೆ ಅಂತೀನಿ ನಾನು? ಏನು ನಿಮ್ಗೆ ಅನ್ಯಾಯ ಮಾಡಿರೋದು ನಾವು? ಏನು ಕೊಟ್ಟಿಲ್ಲ ಕೊಸ್ತಿಲ್ಲ, ಏನು ಹೋದಾಗ ಬಂದಾಗ ಆಕಿಗೇನು ಕೈಯಾಗ ಏನು ಕೊಟ್ಟು ಕಳ್ಸೋದಿಲ್ಲ? ಎದಕ್ಕೆ ನೀವು ನನ್ನ ಮಗಳು ಹಿಂಗೆ ನೋಡ್ಕೊಳಕತ್ತೀರಿ? ನೋಡ್ರಿ, ನಾನು ನಿಮ್ಮನ್ನು ಕೇಳ್ತೀನಿ ದೊಡ್ಡವರು. ಈಗ ನಿಮ್ಮ ಮಗ ಹೇಳಕತ್ತಾನ, ಆಕಿ ಹಿಂದೆ ನಿಂತಾಳಲ್ಲ ಚಸ್ಮದಾಕಿ, ಆಕಿ ಅವನ ಫ್ರೆಂಡ್ ಅಂತ್ರಿ, ನಿಮ್ಮ ಮಗನ ಫ್ರೆಂಡ್. ಹೆಂಗೆ ಫ್ರೆಂಡ್ ರೀ, ಹೆಂಗೆ ಮನೆಗೆ ಇಟ್ಕೊಂಡಿರಿ? ನನ್ನ ಮಗಳು ಮತ್ತು ಆ ಹುಡುಗಿ ಹೇಳಕತ್ತಿರೋದ ಬೇರೆ ಐತಿ. ಫ್ರೆಂಡ್ ಅಂದ್ರೆ ಹೆಂಗಂತಾರ್ರಿ? ಫ್ರೆಂಡ್ ಜೊತೆಗೆ ಓದ್ಯಾರ, ಜೊತೆಗೆ ಕೆಲಸ ಮಾಡ್ಯಾರ, ಹಂಗೆ ಫ್ರೆಂಡ್. ಏನು ಹೇಳ್ಬೇಕ್ರಿ ಹಂಗೆ ಹೇಳಿದ್ರೆ? ಸಾಕ್ರಿ ಸಾಕು, ನಾವು ಏನು ಅರ್ಥ ಆಗಲ್ಲ. ನನ್ನ ಮಗಳು ಇರ್ಬೇಕು, ಮಬ್ಬ ಹಡ್ರು ನಾನಲ್ಲ. ನನಗೆ ನೀವು ಮೋಸ ಮಾಡೋಕ್ಕಾಗಲ್ಲ. ನಾನು ನನ್ನ ಗಂಡನ ಕರೆಸ್ತೀನಿ, ನನ್ನ ಮಕ್ಕಳು ಕರೆಸ್ತೀನಿ, ಈ ನ್ಯಾಯನ ನಾನು ಕೇಳ್ತೀನಿ, ಒಂದು 4 ಮಂದಿ ಕೂಡಿಸಿ. ಏನ್ರಿ ಅತ್ತಿಯರ, ಏನು ಅನ್ಯಾಯ ಮಾಡಿರೋದು? ಏನು ಹೊಡೆಯೋದು ಬಡಿಯೋದು ನಿನ್ನ ಮಗಳಿಗೆ ಏನ್ರ ಮಾಡಿನ? ನಾನು ಇಲ್ಲ. ನಿಮ್ಮ ಮಗಳು ಕೇಳ್ರಿ, ನಿಮ್ಮ ಮಗಳನ್ನ ನಾ ಮುಟ್ಟಿನ ನಾಕಿನ್ ಕೇಳ್ರಿ. ಯಾಕಪ್ಪ, ಏನು ಹೊಡಿಬೇಕು ಪಡಿಬೇಕಂತ ಮಾಡಿದ್ದೇನೆ? ಮಾಡಿಲ್ಲ ಅಂತ ಎಷ್ಟು ಚಂದ ಹೇಳಕತ್ತೀಯಲ್ಲ. ಯಾರು ಮಾಡ್ತಾರಪ್ಪ ಈಗಿನ ಕಾಲದಾಗ? ಯಾರು ಮಾಡಿದ್ರು ಯಾರು ತಡ್ಕೊಳ್ಳಲ್ಲ. ನನ್ನ ಮಗಳಾಗಿರೋದಕ್ಕೆ ನೀವೇನು ಮಾಡಿದ್ರು ತಡ್ಕೋತಾರ. ಕೊನೆಗೆ ಮಾತಾಡಿ ಬೈದು ಒಂದು ಬುದ್ಧಿ ಹೇಳಾರ್ನಾರ ಹೆಂಗಾರ ತಡ್ಕೋಬೋದು. ಏನು ಅದೇ ಸತ್ಯ ಇಲ್ಲ ಅಂತ ಕೇಳೋದಿಲ್ಲ ನೀನು. ನಮ್ಗೇನು ಅರ್ಥ ಆಗಲತ್ ಮಾಡಿ ಏನು? ಊರಿಗೆ ಕರ್ಕೊಂಬಂದು ಬಿಡ್ತೀಯಲ್ಲ, ಒಂದು 10 ನಿಮಿಷ ನಮ್ಮ ಮನೆ ನಿಂದಿರ್ತೇನು? ಒಂದಿನ ಬಂದು ಇಬ್ರು ಗಂಡ ಇಂತಿ ಚಂದಾಗ ನಮ್ಮ ಮನೆಯಾಗ ಉಂಡಿದ್ದ ತಟ್ಟಾಗ ಕುಂದ್ರಿಸಿ ನಮ್ಮ ಮಗ್ಲ ಇಷ್ಟು ವರ್ಷ ಆತಲ್ಲ ಮದುವೆ ಆಗಿ. ಅಲ್ಲ, ಯಾಕೆ ನೀವು ಹಿಂಗೆ ಕಿರ್ಚಾಡೋದಕ್ಕೂ ಗಿಡದು ಮಾಡಕತ್ತೀರಿ? ಏನಾಗೈತಿ? ಹಂಗೆ ಮಾಡೋದಲ್ಲದ, ತಡೀರಿ ಒಂದು ನಿಮಿಷ. ಏನು ತಡಿಬೇಕ್ರಿ, ಏನು ತಡಿಬೇಕು? ನಿಮ್ಮ ಮಗ ಮಾಡಕತ್ತೀರ ಸರಿಯೇನ? ನಿಮ್ಮ ಮಗ ಮಾಡಕತ್ತೀರ ಸರಿಯೇನ? ಕೇಳ್ರಿ ಆ ಹುಡುಗಿನ ಕೇಳ್ರಿ. ಫ್ರೆಂಡ್ ಅಂತಂದು ನೀವು ಸಾಪಡಿಬೇಡ್ರಿ, ನಿಮ್ಮ ಮಗನ ಸಾಪಡಿಬೇಡ ಅಂತ ಹೇಳ್ರಿ. ಏನು ನಿಮ್ಮದು ಉದ್ದೇಶ ಏನು? ಆಯ್ತು, ನೀವ ಕೇಳಕತ್ತೀರಲ್ಲ, ಉದ್ದೇಶ ಏನನ್ನೋದು ಹೇಳ್ತೀನಿ ಕೇಳ್ರಿ. ನನ್ನ ಮಗನ ಇನ್ನೊಂದು ಮದುವೆ ಮಾಡಿ ನಾವೇನು ಈಕಿನ ಕೈ ಬಿಡುದಿಲ್ಲ, ಈಕಿನ ಕೈ ಬಿಡ್ತೀವಿ ಅಂತ ಏನು ಹೇಳಿಲ್ಲ ನಾವು. ನೀವು ಯಾಕೆ ಹಾರಾಡಕತ್ತೀರಿ? ಇರ್ತಾಳ, ಈಕಿ ಇರಲಿ ಆಕಿ ಇರಲಿ, ಇನ್ನ ಬೇಕು ಬಂದಾಳ, ಆಕಿನ್ನೇ ನಾವು ಮಾಡೋದಿಲ್ಲ. ಈಕಿ ದುಡಿತಾಳ, ಮಕ್ಕಳು ಮರಿ ಮಾಡಿ ನಾವು ಚಂದಾಗಿ ಇರ್ಬೇಕ್ರಿ. ಮತ್ತೆ ಯಾಕಂದ್ರೆ ನನ್ನ ಮಗ ಚಂದ ಇರ್ಬೇಕಂತ ನನಗನ್ನೋದು ಇರೋದಿಲ್ಲ. ನಾ ಎಷ್ಟು ಚಂದ ಕೇಳಕ್ಕೆ ಬಂದಿರಲ್ಲ ನೀವು? ಎಷ್ಟು ವರ್ಷ ಆಯ್ತು ಮಗಳು ಮದುವೆಯಾಗಿ? ಅಕ್ಕರ, ಈಗ ಬೇಕಾದಂಗನ 10 ವರ್ಷ ಆದ್ರೂ ಮಕ್ಕಳಾಗಿರೋರು ಎಷ್ಟ ಮಂದಿ ಅದಾರ. ಹೋಗಿ ತೋರಿಸಿ ಮಾಡಿದ್ರೆ ಎಲ್ಲ ಆಕೈತಿ. ನಿಮ್ಮ ಮಗನ ಮುಂದಕ್ಕೆ ಬರಕ್ತಾ ಇರಲಿಲ್ಲ, ನಮ್ಮ ಹತ್ರ ರೊಕ್ಕಿಲ್ಲ ನಂಗಿಲ್ಲ, ಮತ್ತೊಂದಿಲ್ಲ, ನಾವ ತೋರಿಸ್ತೀವಿ ಬಾ ಅಂತ ಹೇಳ್ರಲ್ಲ. ಅತ್ತಿಯರ, ನನಗೆ ಆ ಥರ ಎಲ್ಲ ತೋರ್ಸ್ಕೊಂಡು ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟ ಇಲ್ರಿ. ಆದ್ರೆ ನಂಗೆ ಸಹಜವಾಗಿ ನ್ಯಾಚುರಲ್ ರೀತಿಯಾಗಿ ಆಗಲಿ, ಇಲ್ಲ ಅಂದ್ರೆ ನಂಗೆ ಮಕ್ಕಳ ಬೇಡ. ನೋಡ್ರಿ, ಬಂದ್ರೆ ಗೊತ್ತಾಗತ್ತಾ ಏನ್ ತೊಂದ್ರಿ ಏನನ್ನೋದು? ಬರಕತ್ತಾ ಇರಲಿಲ್ಲ. ನನಗೆ ಕರ್ಕೊಂಡೋಗಿ ನನ್ನ ಮಗಳು ಕರ್ಕೊಂಡೋಗಿ ನಿಂದ್ರಿಸಿದ ಮುಂದೆ ಡಾಕ್ಟರ್ ಕರ್ಕೊಂಬರಿ ಅಡಿ ಏನು ಅಂತಾರ. ಆಕೆಗೆ ಎಷ್ಟು ಸರಿಯಿಂದ ಟ್ರೀಟ್ಮೆಂಟ್ ಕೊಡಿಸಿ ಕಳ್ಸನ್ರಿ. ಏನು ತೊಂದ್ರೆ ಇಲ್ಲ ಅಂತಾನೆ ಹೇಳ್ತಾರ. ನೋಡ್ರಿ ಅಕ್ಕರ, ನನಗಂಕರು ಅದೆಲ್ಲ ಗೊತ್ತಿಲ್ಲ. ನನಗಂಕರು ಮೊಮ್ಮಕ್ಕಳು ಬೇಕು ಮನೆಯಾಗ. ಅದ ಕಾರಣಕ್ಕನ ಇನ್ನೊಂದು ಮದುವೆ ಮಾಡಕತ್ತೀನಿ. ನಿಮ್ಮ ಮಗಳನ್ನೇನು ನನ್ನ ಮಗ ಕೈ ಬಿಡ್ತೀನಿ ಅಂತ ಇದುವರೆಗೂ ಅಂದಿಲ್ಲ ಅವ. ಈಗಾದ್ರೂ ಆ ದೇವಿಕನ ಮದುವೆ ಆಗಕ್ಕೆ ತಯಾರಿಲ್ಲ. ಆಕಿನ್ನ ಇರಬಾಣ ನಮ್ಮ ಮನ್ಯಾಗ ಅಂತಾನೆ ಹೇಳಕತ್ತಾನ. ಆ ಹುಡುಗಿ ಬಂದೈತಿ, ಅದನ್ನ ಮಾತಾಡಿ ಇವತ್ತು ಕಳಿಸ್ತೀವಿ. ರಾತ್ರಿ ಬಂದೈತಿ, ರಾತ್ರಿ ಹೆಣ್ಮಗಳನ್ನ ಕಳಿಸೋ ಚಲೋ ಅಲ್ಲ ಅಂತ ಇಟ್ಕೊಂಡಾನ. ನಾವು ಅದನ್ನ ಮಾಡಕತ್ತೀವಿ, ನೀವ ಬಂದು ಸುಮ್ಮನೆ ಹಾರಾಡಕತ್ತೀರಿ ನಿಮ್ಮ ಮಗಳ ಮಾತು ಕೇಳ್ಕೊಂಡು. ಅಬ್ಬಾ ಎದಕ್ಕೆ ಕಿರಿಸ್ತೀವಿ? ಚಂಡಿ ಕಟ್ಟಿಗೆ ಬೈತಿ ನೋಡಂದ, ಎದಕ್ಕೆ ಕಿರಿಸ್ತೀವಿ? ನನ್ನ ಜೀವನನ ಹೆಂಗೆ ನಾ ಸರಿ ಮಾಡ್ಕೋಬೇಕು, ಹೆಂಗೆ ಅನ್ನೋ ನನಗೆ ಗೊತ್ತೈತಿ.
ನೀನು ಇದ್ರಾಗ ತಲೆ ಹಾಕ್ಲಿಲ್ಲ ಅಂದ್ರೆ ನಿನಗ ಚಲೋ. ನಾ ಕೇಳ್ತೀನಿ, ನನಗೆ ನಿನ್ನ ಸಹಾಯ ಬೇಕಾದಾಗ, ಅಪ್ಪನ ಸಹಾಯ ಬೇಕಾದಾಗ ಬರ್ರಿ ಅಂತ ಕೇಳ್ತೀನಿ. ನನಗೆ ಮತ್ತೆಲ್ಲೂ ಹೋಗಕ್ಕೆ ದಾರಿ ಇಲ್ಲ. ನೀವ ಗತಿ ನನಗೆ ಒಂದಿಟ್ಟು ಸಮಾಧಾನವಾಗಿ ನಾನು ಏನು ಮಾತಾಡ್ತೀನಿ ಅನ್ನೋದು ಕೇಳು ದಯಮಾಡಿ. ಶಬಾಷ್, ಹೌದವ, ನಿಂದ ಜೀವನ. ಹೌದು, ಇಷ್ಟು ಮಾತಾಡೋ ಲೆವೆಲಿಗೆ ತಯಾರಾಗ್ಬಿಟ್ಟಿಯಲ್ಲ. ನಿನಗೆ ನಾನು ನಿನ್ನ ಪರವಾಗಿ ಮಾತಾಡಕತ್ತೀನಿ ಅನ್ನೋದು ಮರ್ತು ನಿನಗೆ ಮೋಸ ಮಾಡಕತ್ತೀರ, ನಿನಗೆ ಗಂಡ ನಿಮ್ಮ ಮತ್ತೆ ಹೆಚ್ಚಾದ್ರು ಅಲ್ಲ. ನೀವು ಪ್ರಿಯಾನ ತಪ್ಪು ತಿಳ್ಕೊಳಕತ್ತೀರಿ ಆಂಟಿ. ಆಕೆ ಉದ್ದೇಶ ಆ ಥರ ಅಲ್ಲ. ಹಂದಿ ಮಸಡಿ ಆಕ್ಯ, ನೀ ಸುಮ್ಮನೆ ನಿಂದ್ರ. ನಿನ್ನಿಂದ ಇಷ್ಟೆಲ್ಲ ಹಾಕತ್ತಿರೋದು. ಎಲ್ಲಿಂದ ಬಂದೆ ನೀನು? ಎಲ್ಲಿಂದ ಬಂದಿ? ಎಲ್ಲ ಚಂದಿತ್ತು. ಒಂದಲ್ಲ ಒಂದಿನ ಗಂಡ ಹೆಂಡತಿ ಸರಿ ಹೋಗಿದ್ರು ಅವರು, ಆರಾಮ ಇರ್ತಿದ್ರು ಅವರು. ನಿನ್ನಂತಾರ ತಯಾರಾಗಿ ನಿಂತಿರ್ತಾರ ನೋಡು, ಕಾಯ್ತಿರ್ತಾರ ಏನಾರ ಈ ಥರ ಯಾರ್ದಾರ ಮನ್ಯಾಗ ಒಂಚೂರು ಸಿಗುತ್ತಾನ ಅಂತಂದು ಹೋಗಿ ತುರ್ಕೊಂಬಿಡೋಣ ಅಂತಂದು. ನಿನ್ನಂತಾರಿಂದನ ಜೀವನ ಆಗೋದು. ಎಷ್ಟೋ ಮಂದಿವು ಬೀದಿಗೆ ಬರೋವು ನಿನ್ನಂತಾರಿಂದನ ತಯಾರಾಗಿ ನಿಂತಿರ್ತಿರಲ್ಲ. ಅಂಟಿಯರ, ಇಷ್ಟೊತ್ತು ನಾನು ನಿಮಗೆ ವಯಸ್ಸಿಗೆ ಬೆಲೆ ಕೊಟ್ಟು ನಿಮಗೆ ಬೆಲೆ ಕೊಟ್ಟು ನಿಂತಿ. ನನಗೆ ಮಾತಾಡಕ್ ಬರಲ್ಲ ಅಂತಲ್ಲ, ಬಾಯಿ ಹಿಡಿದಿಂದ ಮಾತಾಡ್ರಿ ನೀವು. ಅತ್ತಿಯರ, ನೀವು ಯಾವ್ದ ಕಾರಣಕ್ಕೂ ನೀವು ದೇವಿಕಾಗ ಏನು ಹೇಳ್ತಕ್ಕದ್ದಲ್ಲ. ಆಕಿದೇನ್ರಿ ತಪ್ಪೈತಿ? ಯಪ್ಪ, ಹೌದು ಬಿಡಪ್ಪ. ನೋಡಲೇ ನೋಡ, ನಿನ್ನ ಪರವಾಗಿ ಒಂದಿನಕ್ಕೂ ನಿಂಗೆ ಮಾತಾಡಿಲ್ಲ. ನಿಮ್ಮ ಮನ್ಯಾಗ ನಿನ್ನೆಲ್ಲರೂ ಉರ್ಷನ್ ತಿಂದ್ರು ನಿನ್ನ ಗಂಡ ನಿನ್ನ ಪರವಾಗಿ ಒಂದಿನಕ್ಕೂ ನಿಂತಿಲ್ಲ. ಆಕಿ ಪರವಾಗಿ ನಿಂದ್ರಕತ್ತಾನ. ಇದನ್ನ ಅನ್ನೋದು ಮಬ್ಬಾಡ್ರ ನೋಡು. ಅಯ್ಯಯ್ಯಯ್ಯಯ್ಯ, ಏನು ನಿಮ್ಮ ಮಗಳನ್ನೇನು ತಂತಿ ಮೇಲೆ ನಿಲ್ಸಿವ? ಏನು ಮಣ್ಣಿನ ಕೂಡ ಹೊರಸಿ ನಿಂದ್ರಸಿವ? ಬಾರಿ ಬಿಡ, ಕಲ್ಲಿನ ಕೂಡ ಹೊತ್ಕೊಂಡು ದಿನ ನೀರು ತರ್ತಾಳೆ. ಏನು ಕಟ್ಗೆ ತರಕ ಕಟ್ಗೆ ಆರ್ಸಕ ಹೊಲಕ್ಕೆ ಪಲಕ್ಕೆ ಕಳಿಸ್ತೀವ? ಏನು ನೀವು ಮಾತಾಡೋದು? ಅಯ್ಯಯ್ಯಯ್ಯಯ್ಯ, ನಾನು ನೋಡಕತ್ತೀನಿ. ನಾನಿನ್ನು ನಿಮ್ಮ ಹತ್ರ ಏನು ಮಾತಾಡಲ್ರಿ ಆಂಟಿ. ನಾ ಈ ಮನೆಗೆ ಇರ್ತೀನಿ. ನಿಮಗೆಷ್ಟು ನಿಮ್ಮ ಮಗಳ ಜೀವನ ಮುಖ್ಯ ಅಲ್ಲ, ನನಗೂ ಅಷ್ಟು ನನ್ನ ಜೀವನ ಮುಖ್ಯ. ನಾನು ನಿನ್ನೇನು ನಿಮಗಾಗ್ಲಿ ನಿಮ್ಮ ಮಗಳಿಗಾಗ್ಲಿ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ನಾನು ನೋಡ್ಕೋತೀನಿ. ಬೇಕಾದ್ರೆ ನಿಮ್ಮ ಮಗಳ ಜೀವನ ಸರಿಯಾರ ಮಾಡ್ಕೊರಿ, ಬೆಸಾರ ಮಾಡ್ಕೊರಿ, ನೀವು ಬೇಕಾದ್ ಮಾಡ್ಕೊಳ್ರಿ. ನನಗೆ ನ್ಯಾಯ ಸಿಗ್ಬೇಕಂತ ಈ ಮನೆಯಾಗ ಅದೀನಿ, ನಾನು ಇರ್ತೀನಿ ಅಷ್ಟ. ನಿಮ್ಮ ಹತ್ರ ಮಾತಾಡಕ್ಕೆ ನನಗೇನಿಲ್ಲ. ಹೆಂಗಪ್ಪಕ್ಕಿನ ಒಳಗೆ ಇಟ್ಕೊಂಡು ನೀನು ಹೊರಗೆ ಹಾಕು. ನೀವು ಹೊರಗೆ ಹಾಕೋವರೆಗೂ ನಾ ಈ ಮನೆಯಿಂದ ಒಂದು ಹೆಜ್ಜೆನೂ ಹೊರಗೆ ಕಾಲು ಕಿತ್ತಿಡ್ದಲ್ಲ ಹೇಳಕತ್ತೀನಿ ನಾನು. ಅತ್ತಿಯರ, ನಾನು ದೇವಿಕನ್ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕಿಲ್ಲಪ್ಪ, ನಿನ್ನ ಮೇಲೆ ನಂಬಿಕಿಲ್ಲ. ಇಷ್ಟು ವರ್ಷನೂ ನನ್ನ ಮಗಳು ಅನುಭವಿಸಿದ್ದು ಸಾಕು. ನನ್ನ ಗಂಡ ನನ್ನ ಮಕ್ಕಳು ಬರ್ತಾರ. ಇವತ್ತು ಏನಾರ ಒಂದು ನಿರ್ಧಾರ ಆಗಿ ಮುಂದೆ ನಾನು ಏನು ಮಾತಾಡೋದಿಲ್ಲ. ನನ್ನ ಮಗಳಿಗೆ ಚಂದಾಗ ನೋಡ್ಕೋಬೇಕು. ನೀನು ಅದನ್ನು ನೀ ಚಂದಾಗ ನೋಡ್ಕೋತೀನಿ ಅಂತ ಹೇಳ್ಬೇಕು. ನಿಮ್ಮ ಅವರು ಎಷ್ಟು ಚಂದ ಹೇಳ್ತಾರ, ನನ್ನ ಮಗಳು ಇರ್ಬೇಕಂತ, ಆಕಿನೂ ಇರ್ಬೇಕಂತ. ಕರೀರಿ, ನಾವು 4 ಮಂದಿ ಹಿರಿಯರು ಕರಿತೀವಿ ನಮ್ಮೂರಾಗ. ನೀವು ಕರೆಸಿ ನೋಡೋಣ, ಮಾತಾಡೋಣ ಯಾರಿಗೆ ಬುದ್ಧಿ ಹೇಳ್ತಾರ ಅಂತಂದು. ಮತ್ತೆ ಅವಿನ್ನ ಏನು ಕಾಯ್ಬೇಕಂದ್ರೆ ನಾವು ಇನ್ನೂ ಎಷ್ಟು ಕಾಯ್ಬೇಕು ಅಂತ ಕೇಳ್ತೀವಿ. ಅವ್ವ ಸಾಕು, ಮುಗಿಸು. ಏನ್ಲೇ ಮುಗಿಸ್ಬೇಕು? ಇಷ್ಟು ದಿನ ಮಾತಾಡಕ್ ಬರ್ದಲ್ಲ. ನೀ ಮಾತಾಡ್ಲಾರ್ದ ಇದ್ದಿದ್ದಕ್ಕೆ ಇಷ್ಟ ಆಗಿದ್ದು. ನಾನು ಅದ ಹೇಳಕತ್ತೀನವ. 1 ನಿಮಿಷ ನೀ ಬರ್ತೀನೋ ಹೊರಗೆ, 1 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು. ಬಾ, ನಾ ಎಲ್ಲೂ ಬರಲ್ಲ. ಅದೇನು ಮಾತಾಡ್ತೀಯ ಇಲ್ಲೇ ಮಾತಾಡೋ. ಅವ್ವಾ, ನಿಜವಾಲು ನೀ ಅತಿ ಮಾಡಕತ್ತಿ. ನೀನು ಬಾಯಿ ಮುಚ್ಕೊಂಡಿದ್ರ ನನಗೆ ಗೊತ್ತೈತೆ ನಾ ಏನು ಮಾಡಕತ್ತೀನಿ ಅನ್ನೋದು. ನಿಮ್ಮ ಅಪ್ಪಗ ನಿಮ್ಮ ಅಣ್ಣಾರಿಗೆ ಫೋನ್ ಮಾಡಿ ಬಾ ಅಂತ ಹೇಳ. ಹಂಗ ಒಂದಿಬ್ರು ಹಿರಿಯರ್ನು ಕರ್ಕೊಂಬ ಅಂತ ಹೇಳ. ನಾನು ಯಾರಿಗೂ ಫೋನ್ ಮಾಡಲ್ಲ, ಯಾರಿಗೂ ಬಾ ಅಂತ ಹೇಳಲ್ಲ. ನೀನು ಯಾರಿಗೂ ಫೋನ್ ಮಾಡಿ ಬಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವ್ವ, ಮನಿ ಮರ್ಯಾದೆ ಹೋಗುತ್ತಾ, ನನ್ನ ಮರ್ಯಾದೆ ಹೋಗುತ್ತಾ ಹೇಳೋದು ಅರ್ಥ ಮಾಡ್ಕೋ. ಬಾಯಿ ಮುಚ್ಕೊಂಡು ನಿತ್ಕ ನೀನು. ಕಳ್ಸಪ್ಪಾಕಿನ ಒಳಗೆ ಹೋಗ್ಯಾಳಲ್ಲ, ಆಕಿನ ಹೊರಗೆ ಹಾಕ್ತಿಲ್ಲ ಹೇಳಿ ನೀನು. ಹೋಗಲ್ಲ ನೋಡ್ರಿ, ಹೋಗಲ್ಲ ಆಕಿ. ನೀವೇನು ಮಾಡ್ಕತ್ತೀರ ಮಾಡ್ಕರಿ. ಎಲ್ಲೂ ದೇವಿಕಾ ಹೊರಗೆ ಹೋಗೋದಲ್ಲ. ನೀವೇನು ಮಾಡ್ತೀರ ಇಲ್ಲೇ ಇರ್ತೀರಲ್ಲ, ಇರ್ರಿ. ನಿಮ್ಮನ್ನೇನು ಬ್ಯಾಡ ಅನ್ನಲ್ಲ. ನಿಮ್ಮ ಮಗಳು ಇರಂತೀವಿ, ನಿಮ್ಮನ್ನು ಇರಂತೀವಿ. ನಾವೇನು ಬ್ಯಾಡ ಅನ್ನೋದಿಲ್ಲ. ನಾವು ಒಂದೇ ಅಲ್ಲ ಬ್ಯಾಡ ಅಂತ. ನೀವರಗಳೇ ಮಾಡಕತ್ತೀರಿ. ಅದು ಹೆಂಗ್ರಿ ನೀವು ಹಿಂಗೆ ಮಾತಾಡಕ್ ಸಾಧ್ಯ? ನನ್ನ ಮಗಳ ಬದುಕ್ಯಾಳ, ಗಟ್ಟಿ ಮುಟ್ಟದಾಳ, ಇನ್ನೂ ಟೈಮ್ ಐತಿ, ಎಲ್ಲ ಐತಿ, ಸಣ್ಣ ವಯಸ್ಸೈತಿ ನನ್ನ ಮಗಳದು. ಹೆಂಗೆ ನೀವ ನಿರ್ಧಾರ ಮಾಡಿ ಹಿಂಗೆಲ್ಲ ಮಾತಾಡಕತ್ತೀರಿ? ಹೆಂಗೆ ನೀವು ಆಕಿನ ಕರ್ಕೊಂಬಂದ್ ಮನೆಗೆ ಇಟ್ಕೊಂಡು ಏನ್ ಬದುಕ್ದಾಗನ ನಾವು ಕಂಪ್ಲೇಂಟ್ ಕೊಟ್ಟು ಬಂದ್ರೆ ಇಡೀ ಮನೆ ಮಂದಿನ ನೀವು ಕಮ್ಮಿ ಅನಿಸ್ತೀರಿ ಹೇಳಕತ್ತೀನಿ ನಾನು. ಅಯ್ಯ ಹೋರಿ ಹೋಗ, ಅದೇನೋ ಅಂತಾರಲ್ಲ, ಕೊಡ್ರಿ ಕಂಪ್ಲೇಂಟ್, ನಾವು ಹೇಳ್ತೀವಿ ಬಂದು. ನಮ್ಗೆ ಏನು ಹೇಳ್ಬೇಕನ್ನೋದೆಲ್ಲ ಗೊತ್ತೈತಿ. ಏನು ನಿಮ್ಗೆ ಐತೆನ ಪೊಲೀಸರು, ಕಾನೂನು, ಕೋರ್ಟು ಕಚೇರಿ ಏನು ಬೇರೆ ಯಾರಿಗಾರ ಐತೆ? ಏನು ನಿಮ್ಮ ಹತ್ರನ ಒಟ್ಟು ರೊಕ್ಕ ಐತೆ? ಅಕ್ಕರ ಎಲ್ಲಿಂದ ಎಲ್ಲಿಗೆ ಒಯ್ಯಾಕತ್ತೀರಿ? ನೀವು ಮಾಡಕತ್ತೀರ ತಪ್ಪು, ನಿಮ್ಗೆ ಅರಿವಾಗವಲ್ದಾಗೈತಿ. ಸಾಕು ಸುಮ್ಮನಿಂದರಿ, ನಾನು ನೋಡಕತ್ತೀನಿ. ಏನ್ರ ಅನ್ಯಾಯ ಆಗೈತ ನಿಮ್ಮ ಮಗಳಿಗೆ? ಏನು ಹೊರಗೆ ಹಾಕಿವ, ಬಡ್ದಿವ, ಹೊಡ್ದಿವ, ಕಾಟ ಕೊಟ್ಟಿವ? ಏನು ಮಾಡಿವಿ ನಿಮಗೆ? ಏನು ಹಠ ಅಂತೀವ? ಹಾಕಿದ ಕೈ ಹಾಕಿದ ಬಾಯಿ. ಹೌದು, ಮತ್ತೆ ಮನೆ ಸೊಸೆ ಅಂದ್ಮ್ಯಾಗ ಮಾಡ್ಬೇಕು. ಆ ಹುಡುಗಿ ಪಾಪ 2 ಮಕ್ಳು ಕರ್ಕೊಂಡು ಕೆಲ್ಸಕ್ಕೆ ಹೋಗುತ್ತಾ. ಅದೇನು ಮಾಡೋಕ್ಕಾಗಲ್ಲ ಕೆಲಸನ. ಹೋಗುತ್ತಲ್ಲ ಹುಡುಗಕ್ಕೆ ಕಾಣಕ್ಕಲ್ಲ, ಆ ಹುಡುಗಿನ ಮಾಡೋಕ್ಕಾಗಲ್ಲ ಅಂತ ನೀಕಿ ಮಾಡ್ತಾಡ್ಬಿಡು ಅಂತೆಲ್ಲ ಹೇಳ್ತೀವಿ. ಹಂಗಂತೇಳಿ ಏನು ಎಲ್ಲ ನಿಮ್ಮ ಮಗಳ ತಲೆ ಮೇಲೆ ಹೊರಿಸಿ ನಿಂದಿಸ್ಬಿಟ್ಟಿವಿ. ಏನು ಎಲ್ಲಾನು ನಿಮ್ಮ ಮಗಳು ಒಬ್ಬಕ್ಕೆ ಮಾಡ್ತಾಳ ಅನ್ನಂಗ ಮಾತಾಡ್ತಿರಲ್ಲ. ಹೋಗನ್ರಿ, ಕಲ್ತಿರೋದ PUC, ಈಕೆ ಕಲ್ತಿರೋ ಯೋಗ್ಯತೆಗೆ ಯಾವ ಕೆಲಸ ಕೊಡ್ತಾನೆ ಹೇಳ್ರಿ? ಅಕ್ಕರ, ನಿಮ್ಮ ಮನೆಗೆ ಹೆಣ್ಣು ನಾವು ಆಕೆ ನಿಮಗೆ ದುಡ್ದು ಹಾಕ್ತಾಳ, ನಿಮಗೆ ಮಾಡಿ ಹಾಕ್ತಾಳ ಅಂತ ಕೊಟ್ಟಿಲ್ಲ. ಮನೆಗೆ ಸೊಸಿ ಅಂತ ಕೊಟ್ಟೈತಿ.
ಹೌದ್ರಿ, ಮನಿ ಸೊಸಿ ಅದಾರು ಮತ್ ಮನ್ಯಾಗ ಕೆಲಸ ಮಾಡ್ಬೇಕು. ಯಾಕಂದ್ರೆ ನೀವು ಮಾಡೋದಿಲ್ಲ ನಿಮ್ಮ ಮನ್ಯಾಗ ಕೆಲಸ. ನಿಮ್ಮ ಮನ್ಯಾಗ ಮೂರ್ ಮನ್ಸು ಹೊಸ್ತಿರ್ತಾರಲ್ಲ, ಅವ್ರು ಹಿಂಗ ಮಾತಾಡ್ತಾರನ? ಅದು ಮಾಡಲ್ಲ ಇದು ಮಾಡಲ್ಲ, ಅಷ್ಟ್ ಕಷ್ಟ ಆತು ಮನೆ ಜವಾಬ್ದಾರಿ ಅಂತಂದ್ರೆ ಇಲ್ಲ ಹೌದಿಲ್ಲ? ಮತ್ ಮಾಡ್ಬೇಕು. ಅವ್ರಂದ್ರು ಯಾರು ಕೆಲ್ಸಕ್ಕೆ ಹೋಗಲ್ಲ, ಮನ್ಯಾಗ ಬಿದ್ದಿರ್ತಾರ. ಮತ್ ಮಾಡ್ತಾರ ಓಸರ ಹಂಚ್ಕೊಂಡು. ಈ ಮನ್ಯಾಗ ಹಂಚ್ಕೊಂಡು ಮಾಡಕ ಆ ಹುಡುಗಿ ಮಕ್ಕಳದವ ಎರಡು ಸಣ್ಣ ಸಣ್ಣ, ಕೆಲ್ಸಕ್ಕೆ ಹೋಗುತ್ತದು ಆಗೋದಿಲ್ಲ. ತಪ್ಪೇನೈತಿ? ಈಗ ಬೇಕು ಮನ್ಯಾಗ ಇರ್ತಾಳ, ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಎಲ್ಲರದು ಮಾಡ್ಕೊಂಡು ಹೋಗ್ಬೇಕು. ಇನ್ನು ನಾ ಮಾಡಿ ಹಾಕ್ಲ ಚಾಕ್ರಿ? ನಾ ಮುದುಕಿ ಆ? ನೀವು ಗಟ್ಟಲ್ಲ ಅದ್ರ ಬಿಟ್ಟು ನೀವು ಭಾರಿ ಗಟ್ಟ ಹೊಂಟಿರದಿರಿ ನೋಡ್ರಿ. ನೀವೇನಾರ ಮಾಡ್ರಿ, ನಾನಂತರೂ ನಿಮ್ಮ ಮಗಳಿಗೆ ಮಕ್ಕಳಾಗಲ್ಲ ಅಂತ ನಂಗೆ ಗೊತ್ತಾಗೈತಿ. ಇನ್ನು ನಾವು ಆಕಿದು ಕಾಯಕ್ಕಂತ ಕುಂದ್ರದಿಲ್ಲ. ನಾವೇನು ಆಕಿನ ಓಡಿಸೋದು ಇಲ್ಲ. ನಿಮಗೆ ಬೇಕಾತಂದ್ರೆ ಕರ್ಕೊಂಡೋಗಿ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡಿ ಆಕಿನ ಚಂದಾಗಿ ಇಟ್ಕೊಳ್ರಿ. ನಾನಂತರೂ ಯಾಕೆ ಅನ್ನೋದಿಲ್ಲ. ನಮಗಂಕರು ಬೇಡ ನಿಮ್ಮ ಮಗಳು. ನಮಗೂ ಸುಮ್ಮನೆ ಆಕಿನ ಸಾಕೋದಕ್ಕೆ ಏನು ₹1 ಉಪಯೋಗ ಇಲ್ಲ. ದುಡ್ದು ಹಾಕೋದಲ್ಲ, ಮಕ್ಕಳು ಕೊಡೋದಲ್ಲ, ಮನ್ಯಾಗ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾವಂತ ಸೆಕ್ಷನ್ ಹೊಂಟೀವಿ. ಇದು ನಮ್ಮ ಕೊನೆ ನಿರ್ಧಾರ. ನಿಮಗಾದ್ರೆ ಇಟ್ಕೊರಿ, ಯಾರನ್ನು ಕರೆಸ್ತೀರೋ ಕರೆಸ್ರಿ, ಯಾರು ಏನು ರಗಳಿ ಮಾಡ್ತೀರೋ ಮಾಡ್ರಿ. ಕೋರ್ಟು ಕಚೇರಿ ಪೊಲೀಸು ನಾವು ತಯಾರಾಗೀವಿ, ಹೋಗುನು. ನಿಮಗಂಕರು ಅವೆಲ್ಲ ಸಜ್ಜಿಕದವು ಬಿಡ್ರಿ. ಮಗ ಅಂಕರು ಮೋಸ ಮಾಡಿ ಇಡೀ ಟಿವಿಯಾಗೆಲ್ಲ ಬಂತು, ನಿಮ್ಮ ಮಗ ಮಾಡಿದ ಮೋಸ ದ್ರೋಹ ಎಲ್ಲ. ನಿಮಗೆ ಅವೆಲ್ಲ ಸಜ್ಜಿಕದವು, ನಮಗೆ ಇರ್ಬೇಕಲ್ಲ. ಆದ್ರೆ ಮತ್ತೆ ನಿಮ್ದು ಬೀಗ್ತನ ಮಾಡಿ ಅಂದ್ಮೇಲೆ ನಾವು ತಯಾರಾಗುನು ಅದ್ರಾಗ ಏನೈತಿ? ನೀವು ನನ್ನ ಮಗನ ಬಗ್ಗೆ ಮಾತಾಡ್ಬೇಡ್ರ.